ಸಮೀಕ್ಷೆ ಮಾಡ್ತಿದ್ರಿ, ಓಕೆ, ಅಂದ್ರೆ ಅದನ್ನೇ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತ. ಆಮೇಲೆ ಏನ್ ಸರ್ ಅಲ್ಲಿ ಎಷ್ಟು ನಷ್ಟ ಆಗಿದೆ, ಯಾವ್ಯಾವ ತೊಂದರೆ ಆಗಿದೆ, ಅದನ್ನ ಸಮೀಕ್ಷೆ ಮಾಡ್ತೀರಿ ಸರ್, ಅದನ್ನ ಏನು ಆಮೇಲೆ ತಿಳಿಸಿದ್ರೆ ಏನ್ ಮಾಡ್ತೀರಿ? ಈಗ ರಾಜ್ಯ ಸರ್ಕಾರಕ್ಕೆ ಒಂದು ವಿರೋಧ ಪಕ್ಷವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಜನತಾದಳ ಪಕ್ಷ. ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಸಬೇಕಾಗ್ತದೆ, ಅದು ನಮ್ಮ ಕೆಲಸ. ಯಾಕೆಂದ್ರೆ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದಂತೆ ಉಸ್ತುವಾರಿ ಮಂತ್ರಿಗಳಾಗ್ಲಿ ಅಥವಾ ಕೃಷಿ ಸಚಿವರಾಗ್ಲಿ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕಕ್ಕೆ ಕಳೆದ ಒಂದೂವರೆ ತಿಂಗಳಿಂದ ಏನು ಈ ದೊಡ್ಡ ಮಟ್ಟದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಯಾರು ಭೇಟಿ ಕೂಡ ಮಾಡಿಲ್ಲ. ಬಟ್ ಅಟ್ಲೀಸ್ಟ್ ಇವತ್ತು ಜನತಾದಳ ಪಕ್ಷ ಅಲ್ಲಿ ಹೋಗಿ ರೈತರ ಪರವಾಗಿ ಅವರ ಜಮೀನುಗಳಲ್ಲಿ ನಿಂತು ಯಾವ್ಯಾವ ರೀತಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಬೆಳೆ ನಾಶ ಆಗಿದೆ, ಜೊತೆಯಲ್ಲಿ ಅವರ ಡಿಮ್ಯಾಂಡ್ಗಳೇನು, ಇದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ರೈತರ ಜೊತೆ ನಾವು ಒಂದು ಸಂವಾದ ಮಾಡಿ ನಾವು ತಿಳ್ಕೊಳ್ಬೇಕಾಗಿದೆ. ಆ ಮೆಸೇಜಿಂಗ್ನ ಇವತ್ತು ಸರ್ಕಾರಕ್ಕೂ ಇಡ್ತೇವೆ ನಾವು, ನಮ್ಮ ಕರ್ತವ್ಯ ಇದೆ ಅದು. ಯಾಕೆಂದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಅನ್ನೋ ಮಾತ್ರಕ್ಕೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಜವಾಬ್ದಾರಿಗಳು ಮೆರಿಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೋಗಿ ರೈತರನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೇವೆ. ಆದರೆ ಒಂದು ಸರ್ ನಾನು ಇಲ್ಲಿ ಹೇಳುವಂಥದ್ದು, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿದ್ರು. ಬಟ್ ಇವತ್ತು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಏನಾದರೂ ರೈತರ ಪರವಾಗಿ ಕಿಂಚಿತ್ತು ಕಾಳಜಿ ಇದ್ರೆ, ಏನು ಒಂದು 70% ಅಷ್ಟು ಶೇಕಡ ಅತಿ ಹೆಚ್ಚು ನಷ್ಟ ಇಲ್ಲಿ ಕಲ್ಯಾಣ ಕರ್ನಾಟಕ ಸೆಕ್ಟರ್ಗೆ ಏನಾಗಿದೆ, ಇಲ್ಲಿ ರೈತರ ಜೊತೆ ಕೂತು ಒಂದು ಚರ್ಚೆ ಮಾಡಿ, ರೈತರು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಸಾಲ ತಗೊಂಡಿದ್ದಾರೆ, ಬೆಳೆ ನಾಶ ಆಗಿದೆ, ಇವತ್ತು ಸಾಲ ಮನ್ನಾ ಮಾಡುವಂತ ಕೆಲಸ ರೈತರಿಗೆ ಆಕ್ಚುಲಿ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರಗಳು ಮುಂದಾಗಬೇಕು, ಅದನ್ನ ನಾವು ಆಗ್ರಹಿಸ್ತೀವಿ. ಆ ಭಾಗದ ರೈತರಿಗೆ ಎಲ್ಲೆಲ್ಲಿ ನಷ್ಟ ಉಂಟಾಗಿದೆ, ದೊಡ್ಡ ಮಟ್ಟದಲ್ಲಿ ಸಾಲ ಏನ್ ತಗೊಂಡಿದ್ದಾರೆ ರೈತರು, ಅವರ ಪರವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥದಕ್ಕೆ JDS ಕಡೆಯಿಂದ ಸ್ಥಳ ಪರಿಶೀಲನೆ ಮಾಡಿ, ರೈತರ ಜೊತೆ ಸಂವಾದ ಮಾಡಿ, ತದನಂತರ ಒಂದು ರಿಪೋರ್ಟ್ ರೆಡಿ ಮಾಡಿ ಸರ್ಕಾರದ ಮುಂದೆನೂ ಕೂಡ ಇಟ್ಟು ಒಂದು ಒತ್ತಾಯವನ್ನ ಮಾಡ್ತೇವೆ. ಎಸ್ 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 ಈಗ ಎರಡು ಪ್ರಶ್ನೆ ಹೇಳಿ ಸರ್. ರೀಸೆಂಟ್ ಆಗಿ ಅಸೆಂಬ್ಲಿ ಸೆಷನ್ ಮುಗಿದಾಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಿಮ್ಗೆ ಸರ್ವೈವಲ್ ಇಲ್ಲಪ್ಪ, ಬಿಜೆಪಿ ಜೊತೆ ನೀವು ಬದಲು ಮಾಡ್ಕೊಬಿಡಿ JDS ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನೀವು ಸ್ಟೇಟ್ ವೈಡ್ ಟೂರ್ ಮಾಡ್ತಿದ್ದೀರಿ. ಸೊ ಹೌ ಡು ಯು ಸೀ ದಿಸ್ ಇನ್ ದಿಸ್ ಕಾಂಟೆಕ್ಸ್ಟ್? ಮಾನ್ಯ ಮುಖ್ಯಮಂತ್ರಿಗಳು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು ಬೆಳೆದು ಬಂದಂಥ ಹಾದಿ ಮರ್ತು ಬಿಟ್ಟಿದ್ದಾರೆ. ಅವರು ಯಾವ ಪಕ್ಷದಿಂದ ಬೆಳೆದ್ರು, ಯಾವ ನಾಯಕರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ರು, ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಹಿಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಜನಕ್ಕೂ ಗೊತ್ತಿದೆ. ಅವ್ರ ಕಡೆಯಿಂದ ಬಡ್ಜೆಟ್ ಮಂಡನೆ ಮಾಡಿಸ ಇರ್ತಕ್ಕಂಥದ್ದು ಅವತ್ತು, ಬಿಕಾಸ್ ದೇರ್ ವರ್ ಸ್ಟಾಲ್ವರ್ಡ್ಸ್, ದೊಡ್ಡ ಮಾನ್ಯ ನಾಯಕರುಗಳಿದ್ರು. ಆ ಟೈಮಲ್ಲಿ ಬಹಳ ಜನ ದೇವೇಗೌಡರು ಸಾಹೇಬ್ರ ಬೇರೆಯವ್ರು ಇಲ್ವಾ ಇವತ್ತು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ, ಫೈನಾನ್ಸ್ ಮಿನಿಸ್ಟರ್ಗೆ ಕೊಡೋದಕ್ಕೆ, ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್. ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡೋಗಿ ಕೂರಿಸಿತ್ತು. ಬಟ್ ಎಸ್, ನಾವೆಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 2-3 ಸೀಟ್ ಬರಲ್ಲ ಅಂತಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ವಿಲೀನ ಮಾಡ್ಕೊಂಬಿಡಿ ನೀವು JDS ಪಕ್ಷ ಅಂತ ಬಹಳ ಉದ್ದಟತನದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಾಣೆ ಕುಮಾರಸ್ವಾಮಿ CM ಆಗಲ್ಲ ಅಂತ 2018 ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು. ಎವ್ರಿಥಿಂಗ್ ಇಸ್ ಇನ್ ರೆಕಾರ್ಡಿಂಗ್ಸ್, ಎಲ್ಲ ಕಡತಗಳಲ್ಲಿದೆ. ಹಾಗಾಗಿ ಈ ಉದ್ದಟತನದ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ. ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ 136 ಸ್ಥಾನವೋ 138 ಎಷ್ಟೋ ಶಾಸಕರು ಹೊಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ. ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ತೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.